ಕುಂದಗೋಳ ತಾಲೂಕಿನಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಎನ್ಎಸ್ಯುಟ ವತಿಯಿಂದ ರಾಷ್ಟ್ರವ್ಯಾಪಿ ಛಾತ್ರೋನ್ಕಿಗುಂಜ್ ವಿದ್ಯಾರ್ಥಿಗಳ ಧ್ವನಿ ಅಭಿಯಾನ ನಡೆಸಲಾಯಿತು. ಅಭಿಯಾನದ ಅಂಗವಾಗಿ ಸಂಶಯ ಕೆಎಲ್ಇ ಕಾಲೇಜು ಹಾಗೂ ಕಮಡೊಲಿಯ ಎಸ್ಆರ್ವಿಪಿ ಸರ್ಕಾರಿ ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು, ಶಿಕ್ಷಣದ ಗುಣಮಟ್ಟ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುಂದಗೋಳ ತಾಲೂಕು ಅಧ್ಯಕ್ಷ ಅಲ್ತಾಫ್ ತಳವಾಯಿ, ಉಪಾಧ್ಯಕ್ಷ ಉಸ್ಮಾನ್ ನದಾಸ್, ಬ್ಲಾಕ್ ಅಧ್ಯಕ್ಷ ವಿಕಾಸ್ ಕೋರ್ಪಡೆ, ನಗರ ಘಟಕದ ಅಧ್ಯಕ್ಷ ಬಸವರಾಜ ಹಾಲಿ, ಉಪಾಧ್ಯಕ್ಷ ಭರತ್ ಹೇಬಸೂರ್, ಕಾರ್ಯದರ್ಶಿಗಳಾದ ನವೀನ್ ಬೆನ್ನೂರು, ಹಜಾರೆಸಾಬ್ ಜೈನನ್ನವರ, ಮಕ್ತೂಮ್ ಬೂದಿಹಾಲ, ಅಹಮದ್ ಜೋಡಿಮನಿ, ಯೋಗೇಶ್ ಹೇಬಸೂರ್, ಪಕ್ಕೀರೇಶ್ ಕುಂದಗೋಳ, ಕಾಶೀಂ ಸುಲ್ತಾನವರ ಹಾಗೂ ಸುಧಾಕರ ರಾಮಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾವು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ NSUI ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದಿಂದ ನಮ್ಮ ಕುಂದಗೋಳ ಘಟಕದಿಂದ ನಾವು ಕುಂದಗೋಳ KLE ಕಾಲೇಜ್ಗೆ ಸಂಶಯ ಗ್ರಾಮ KLE ಕಾಲೇಜ್ ನಾವು ವಿಸಿಟ್ ಮಾಡಿದ್ವಿ. ಇಲ್ಲಿ ವಿದ್ಯಾರ್ಥಿ ಕುಂದುಕೊರತೆಗಳನ್ನ ಹೊಳ್ಳಿ ನಮ್ಮ ಛಾತ್ರಾಂಕಿ ಗುಂಜ್ ಅಂತೇಳಿ ವಿದ್ಯಾರ್ಥಿಗಳ ಧ್ವನಿ ಅಂತೇಳಿ ನೀಟ್ ಅಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂತ ಜಾಗೃತ ಕಾರ್ಯಕ್ರಮ ಮಾಡ್ತಿದ್ವಿ. ಈ ರೀತಿ ನಾವು ಬ್ಯಾಲೆಟ್ ಪೇಪರ್ಸ್ ಕೊಟ್ಟು ಅವ್ರಿಗೆ ಯಾವ ರೀತಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕು, ಎಲ್ಲಾ ಅನ್ಯಾಯಗಳ ರೀತಿ ಯಾವ ರೀತಿ ಅನ್ಯಾಯಗಳ ವಿರುದ್ಧ ಹೋರಾಡ್ಬೇಕು ಅನ್ನೋದನ್ನ ನಾವು ಈಗ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹೊಳ್ಳಿ ಇಲ್ಲಿ ಅವ್ರಿಗೆ ಲೋಕಲ್ ಆಗ್ತಕ್ಕಂಥ ಕುಂದುಕೊರತೆಗಳನ್ನ ನಾವು ಕೇಳಿದೀವಿ. ಅವು ವಿದ್ಯಾರ್ಥಿಗಳು ಅವ್ರವ್ರ ಸಮಸ್ಯೆಗಳನ್ನ ನಮ್ಮ ಸ್ಟೂಡೆಂಟ್ಸ್ ಯೂನಿಯನ್ಗೆ ಕಂಪ್ಲೇಂಟ್ ರೈಸ್ ಮಾಡಿದಾರೆ. ನಾವು ಆದಷ್ಟು ಜಲ್ದಿ ಅವ್ರಿಗೆ ನಾವು ಇದೇ ವಾರದೊಳಗೆ ಬಸ್ಸಿನ ಸಮಸ್ಯೆ ಇರ್ಬೋದು, ಅನೇಕ ಸಮಸ್ಯೆಗಳು ಹೇಳಿದ್ರೆ ಅವನ್ನೆಲ್ಲಾನು ಸರಿಪಡಿಸ್ಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ನಮ್ಮ ಊರಿಗೆ ಮೊದ್ಲಿಗೆ 2 ಬಸ್ ಬರ್ತಿದ್ವಿ. ಈಗ ಅಲ್ಲೇ ಒಂದು ಹೊಸಳ್ಳಿಲಿಂತ್ರ ಬರಲ್ಲೇ ಬ್ರಿಡ್ಜ್ ಬಿದ್ದಿದ್ದಕ್ಕ ಈಗ ಒಂದ ಬಸ್ ಬರ್ತೈತ್ರಿ. ಅದು ಕೊನೆ 10 ಅಂದ್ರ ಹಿಂಗ್ ಬರ್ತೈತ್ರಿ ಊರಿಗೆ. ಅದಕ್ಕ ನಮ್ದು ಊರ್ ಎರೆಬುದಾಳ್ರಿ. ಅದು ಒಂದ ಬಸ್ಸಿಗೆ ಊರಿಗೆ ಹೋಗೋರು, ಎಲ್ಲಾರ ಹೋಗೋರು ಮತ್ತ ಕಾಲೇಜ್ ಬರೋರು ಎಲ್ಲಾರು ಒಂದ ಬಸ್ಸಿಗೆ ಬರೋದಕ್ಕ ರಶ್ ಆಗೋದಕ್ಕ ನಮ್ ಕಾಲೇಜ್ ಕಡೆ ಬರೋದು ಕಡಿಮೆ ಆಗೈತ್ರಿ. ಒಮ್ಮೆ ಅಂತರದು ಬಸ್ಸ ಬರೋದಿಲ್ರಿ. ಮೊನ್ನೆ ಶುಕ್ರವಾರ ಅಂತೂ ಬಸ್ಸ ಬಂದಿಲ್ರಿ. ಹಿಂಗಾಗಿ ನಾವ್ 2ನೇ ಬಸ್ಸಿಗೆ 11 ಗಂಟೆಕ್ ಬಂದೇವ್ರಿ ಕಾಲೇಜ್ಗೆ. ಹಿಂಗ್ ಬರೋದ್ರಿಂದ ನಮ್ದು ಒಂದೊಂದ್ ಪೀರಿಯಡ್ ವೇಸ್ಟ್ ಆಕವ್ರಿ. ನೀವು ಬಸ್ ಬಿಡ್ಬೇಕಂತ. ನಮ್ದು ಡೈಲಿ ಕಾಲೇಜ್ಗೆ KLE ಕಾಲೇಜ್ ಸಂಸ್ಥೆಗೆ ಬರ್ತೇವೆ ನಾವು. ಅವ್ರು ಡೈಲಿ ಬರುವ ಲಕ್ಷ್ಮೇಶ್ವರದಿಂದ ಹುಬ್ಳಿಗೆ ಹೋಗೋ ಬಸ್ ಬರೀ ನಾನ್ ಸ್ಟಾಪ್ ಇರ್ತದೆ. ಸ್ಟಾಪ್ ಬಸ್ KLEಗೆ ನಮ್ದು ಕಾಲೇಜಿಗೆ ಪಾಸಿನಲ್ಲಿ KLE ಕಾಲೇಜ್ ಸ್ಟಾಪ್ ಇದ್ರು ಸಹ ಸಂಸ್ಥೆ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿಸ್ತಾರೆ. ಕೇಳಿದ್ರೆ ಬರೀ ಬಸ್ ರಶ್ ಇರುತ್ತಾ ಅದು ಇರುತ್ತಾ ಅಂತ ಕಾರಣಾಂತರಗಳನ್ನು ಹೇಳ್ತಾರೆ. ಹಳ್ಳಿ ಹಾಗೂ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಟಿಕೆಟ್ ಗಳನ್ನು ಕೊಡೋದಿಲ್ಲ. ಹಳ್ಳಿ ಅವರಿಗೆ ಸಿರೂರು ಟಿಕೆಟ್ ತಗೋರಿ, ಸಿರೂರುಗಳಿಲ್ರಿ, ಮತ್ತೆ ನಿಮ್ಗೆ KLE ಕಾಲೇಜಿಗೆ ಸ್ಟಾಪ್ ಮಾಡೋದಿಲ್ಲ ಎನ್ನುತ್ತಾರೆ. ಹಾಗೂ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಹಳ್ಳನ ಹೋಗಬೇಕಾರ ಮಳಿ ಪಳಿ ಬಂದ್ರ ಇಲ್ಲಿ KLE ಕಾಲೇಜ್ ಸ್ಟಾಪ್ ಇದ್ರು ಬಸ್ ಸಹ ಸ್ಟಾಪ್ ಮಾಡೋದಿಲ್ಲ. ಬಸ್ ಸ್ಟ್ಯಾಂಡ್ ನಡ್ಕೊಂತ ಹೋಗ್ಬೇಕಣ್ಣ. ಡೈಲಿ ಹುಡುಗರ ಆತ ಹುಡುಗಿಯರ ಆತ ನಡ್ಕೊಂತ ಹೋಗಿ ಸಮಸ್ಯೆ ಬಸ್ ಹತ್ಬೇಕಣ್ಣ. ಟಿಕೆಟ್ ತಗೋಂತಾರ KLE ಸ್ಟಾಪ್ ತಗೋದಿಲ್ಲಣ್ಣ. ಹುಡುಗಿಯರಿಗೆ ತಗೋಲ್ಲಣ್ಣ. ಹುಡುಗರಿಗೆ ಅಷ್ಟ ಪಾಸ್ ಬೆಳಿಗ್ಗೆ ಅಷ್ಟ ಸ್ಟಾಪ್ ಮಾಡ್ತಾರಣ್ಣ. ಸಂಜೆಗೆ ಸ್ಟಾಪ್ ಮಾಡೋದಿಲ್ಲಣ್ಣ ಯಾರಿಗೂ. ಕಾಲೇಜ್ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಆಗುತ್ತೆ? 2 ಕಿಲೋಮೀಟರ್ ಆಗುತ್ತೆ. 1.5-2 ಕಿಲೋಮೀಟರ್ ಆಗುತ್ತಣ್ಣ.